ಒಬ್ಬ ಸಾಹಿತಿ ಅಥವಾ ಕವಿ ಸಮಾಜದ ಕೂಸಾಗಿರ್ತಾನವನು. ಸಮಾಜದಲ್ಲಿರ್ತಕ್ಕಂಥ ಆಚಾರ ವಿಚಾರ, ನಂಬಿಕೆ, ಆದರ್ಶ, ಧರ್ಮ ಇವೆಲ್ಲವುಗಳನ್ನು ಅವನಿಗೆ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಅವನು ತನ್ನ ಕಾವ್ಯದೊಳಗೆ ತರ್ತಾ ಹೋಗ್ತಾನೆ. ಹೀಗಾಗಿ ಸಾಹಿತಿ ಅಥವಾ ಕವಿ ಸಮಾಜದ ಕೂಸಾಗಿರುವುದರಿಂದ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅವನು ಅದರಲ್ಲಿ ತಂದಿರ್ತಾನೆ ಎನ್ನುವಂಥದ್ದು. ಸಾಹಿತ್ಯವನ್ನು ಓದೋದ್ರಿಂದ ಮನುಷ್ಯ ಸುಸಂಸ್ಕೃತನಾಗ್ತಾನೆ, ವೈಚಾರಿಕ ಪ್ರಜ್ಞೆ ಬೆಳೀತದೆ. ಅದರಲ್ಲೂ ವಿಶೇಷವಾಗಿ ಮಾನವೀಯತೆ ಅಂತ ನಾವೇನು ಹೇಳ್ತೀವಲ್ಲ, ಅದು ನಮಗೆ ಬರ್ತದೆ ಎನ್ನುವಂಥದ್ದು ಸಾಹಿತ್ಯದಿಂದ. ಅದಕ್ಕಾಗಿಯೇ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅವನು ವೈದ್ಯಕೀಯ ಶಿಕ್ಷಣವನ್ನು ಪಡೀತಾ ಇರಲಿ ಅಥವಾ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪಡೀತಾ ಇರಲಿ, ಅವರಿಗೆ ಒಂದು ಪತ್ರಿಕೆ ಇರ್ತದೆ, ಸಾಹಿತ್ಯದ ಒಂದು ಪತ್ರಿಕೆ ಇರ್ತದೆ ಕಡ್ಡಾಯವಾಗಿ. ಯಾಕೆ ಅಂತಂದರೆ ಅವನ ಸಾಹಿತ್ಯ ಮನುಷ್ಯನನ್ನು ಸುಸಂಸ್ಕೃತನನ್ನಾಗಿ ಮಾಡ್ತದೆ. ಆ ಕಾರಣಕ್ಕಾಗಿ ಆ ಪತ್ರಿಕೆಯನ್ನು ಅಲ್ಲಿ ಇಟ್ಟಿರ್ತಾರೆ ಎನ್ನುವಂಥದ್ದು. 1928 ಕಲಬುರಗಿಯಲ್ಲಿ ನಡೆದಿರ್ತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ BM ಶ್ರೀಕಂಠಯ್ಯನವರು ಒಂದು ಮಾತನ್ನು ಹೇಳ್ತಾರೆ. ನೂತನ ಜ್ಞಾನ ಪ್ರಸಾರಣೆಗಾಗಿ, ಪೂರ್ಣ ಕಲಾನುಭವಕ್ಕಾಗಿ, ಉತ್ತಮ ಜೀವನ ಕಾರ್ಯಾರಂಭ ಪ್ರೇರಣೆಗಾಗಿ ಬರೆಯತಕ್ಕದ್ದು ಅಂಥೇಳಿ ಆ ಸಮ್ಮೇಳನದಲ್ಲಿ ಹೊಸದಾಗಿ ಅಂದರೆ ಯುವ ಕಥೆಗಾರರಿಗೆ, ಕವಿಗಳಿಗೆ ಅವರು ಒಂದು ಸಂದೇಶವನ್ನು ಕೊಟ್ಟರು ಎನ್ನುವಂಥದ್ದು. ಕಳೆದ ಒಂದು ಶತಮಾನದೊಳಗೆ ಮೂಡಿ ಮಿಂಚಿ ಮರೆಯಾಗಿರ್ತಕ್ಕಂಥ ನವೋದಯ ಆಗಿರ್ಬೋದು, ಪ್ರಗತಿಶೀಲ ಆಗಿರ್ಬೋದು, ನವ್ಯ ಆಗಿರ್ಬೋದು, ದಲಿತ, ಬಂಡಾಯ ಎಲ್ಲ ಸಾಹಿತ್ಯ ಚಳವಳಿಗಳಿಗೆ ಹಿನ್ನೆಲೆಯಾಗಿರ್ತಕ್ಕಂಥದ್ದು ಮಾನವತಾವಾದ. ಇದನ್ನು ನಾವು ಮರೆಯುವಂಗಿಲ್ಲ. ಕುವೆಂಪು ಆಗಿರ್ಬೋದು, ಬೇಂದ್ರೆ ಅವರಾಗಿರ್ಬೋದು, ಆನಕರು ಆಗಿರ್ಬೋದು, ಇತ್ಯಾದಿ ಯಾರನ್ನಾದರೂ ತೆಗೆದುಕೊಳ್ಳಿ ನೀವು, ಅಲ್ಲೆಲ್ಲ ನಾವು ಮಾನವೀಯತೆಗೆ ಅವರು ಹೆಚ್ಚು ಹೊತ್ತು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಕುವೆಂಪು ಅವರು ಹೇಳ್ತಾರೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಯಕಶ್ಚಿತ್ತವಲ್ಲ. ಈ ಮಾತುಗಳೇ ಅವರ ವಿಶಾಲ ಮಾನವೀಯ ದೃಷ್ಟಿಕೋನದ ಘೋಷ ಮಂತ್ರವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯದ ಎಲ್ಲ ಘಟ್ಟಗಳನ್ನು ನೋಡಿದಾಗ, ಅದು ಹಳಗನ್ನಡ ಆಗಿರ್ಬೋದು, ನಡುಗನ್ನಡ ಆಗಿರ್ಬೋದು, ಹೊಸಗನ್ನಡ ಆಗಿರ್ಬೋದು, ಅವರ ಕಾವ್ಯಗಳನ್ನು ಅಧ್ಯಯನ ಮಾಡಿದಾಗ ಖಂಡಿತವಾಗ್ಲೂ ಅಲ್ಲಿ ನಮಗೆ ಒಳ್ಳೆಯ ಸಂದೇಶಗಳು ನಮಗೆ ಸಿಗ್ತವೆ. ಬೆಳಗ್ಗೆ ಜಯಶ್ರೀ ದಂಡೆ ಮೇಡಮ್ ಅವರು ವಚನ ಸಾಹಿತ್ಯವನ್ನು ಆಧಾರವಾಗಿ ಇಟ್ಟುಕೊಂಡು ಸುದೀರ್ಘವಾಗಿ ಚರ್ಚೆ ಮಾಡಿದರು. ಅದಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ ಪಂಪ, ಪೊನ್ನ, ರನ್ನ ಇವರು ರಚನೆ ಮಾಡಿರ್ತಕ್ಕಂಥ ಕಾವ್ಯ, ಕನ್ನಡಕ್ಕೆ ಅವರು ತಂದುಕೊಟ್ಟಿರ್ತಕ್ಕಂಥ ಸಮಸ್ತ ಕಾವ್ಯ, ಕನ್ನಡಕ್ಕೆ ಅವರು ಹೊಸ ಹೊಸ ಒಂದು ಆವಿಷ್ಕಾರವನ್ನು ಮಾಡ್ತಾರೆ. ಅದು ಮೊಟ್ಟ ಮೊದಲು ಮಾಡಿದ್ದು ಪಂಪ. ಸಮಸ್ತ ಕಾವ್ಯ ಅಂತಂದರೆ ಅಲ್ಲಿ ಪುರಾಣದ ಕಥೆ ಇರ್ತದೆ. ಮೊದಲೆಲ್ಲ ಪುರಾಣದ ಕಥೆಗಳನ್ನು ಹೇಳ್ಕೊಂಡು ಹೋಗ್ತಾ ಇದ್ರು. ಆ ಪುರಾಣದ ಕಥೆಯ ಜೊತೆಗೆ ಅರಸನ ಕಥೆ ಎಲ್ಲ ಬರೇ ಅದು ಲೌಕಿಕ ಅಂದರೆ ಲೋಕದ ಚರಿತೆಯನ್ನು ಅದರೊಳಗೆ ಸೇರಿಸಿ ಅವರು ಹೇಳೋದಕ್ಕೆ ಪ್ರಾರಂಭ ಮಾಡಿದರು. ಗುಣವರ್ಮನ ಶೂದ್ರಕ ಕಾವ್ಯ ಅದು ನಮಗೆ ಸಿಕ್ಕಿಲ್ಲ, ಪಂಪ ಭಾರತ ನಮಗೆ ಸಿಕ್ಕಿದೆ. ಹಾಗೆ ರನ್ನನ ಗದಾಯುದ್ಧ, ಈ ಪರಂಪರೆ ಶುರುವಾಗಿದ್ದು ಪಂಪನಿಂದ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಇವತ್ತು ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥವರು ಮಹಿಳೆಯರೇ, ಮುಖ್ಯ ಭಾಷಣ ಉದ್ಘಾಟನೆಯನ್ನು ಮಾಡಿ ಮುಖ್ಯ ಭಾಷಣ ಮಾಡಿರ್ತಕ್ಕಂಥವರು ಮಹಿಳೆಯರೇ, ಸಮಾರೋಪ ಭಾಷಣವನ್ನು ಮಾಡ್ತಕ್ಕಂಥವರು ಕೂಡ ಮಹಿಳೆಯರೇ ಆಗಿರೋದ್ರಿಂದ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಯನ್ನು ನಮ್ಮ ಕವಿಗಳು ಹೇಗೆ ಎತ್ಕೊಂಡು ಹೇಳ್ತಾ ಬಂದರು ಅನ್ನೋ ಒಂದೇ ಎರಡು ಮಾತುಗಳನ್ನು ನಾನು ಹೇಳಿ ಮಾತನ್ನು ಮುಗಿಸ್ತೇನೆ. ಧರ್ಮಗಳನ್ನು ನೋಡಿದರೆ ಸ್ತ್ರೀಯರಿಗೆ ಸಮಾನತೆ ಇದ್ದಿಲ್ಲ. ಮಹಾಭಾರತ ಹೇಳ್ತದೆ, ಹೆಣ್ಣನ್ನು ಪ್ರಬಲ ಮಾಯೆ, ಚಂಚಲೆ, ವಂಚಕಿ ಅಂತಲೇ, ಹಾಗೆ ಹಠದಿಂದ ಸರ್ವನಾಶ ಮಾಡಬಲ್ಲಂಥವಳು ಅನ್ನೋದನ್ನು ಹೇಳ್ತದೆ. ಹಾಗೆ ಮನು ಹೇಳ್ತಾನೆ, ಸ್ತ್ರೀಯನ್ನು ಪ್ರಿಯದ ಅಂದರೆ ಮತ್ತನ್ನು ಏರಿಸುವವಳು ಅಂತ ಕರೀತಾನೆ. ಹಾಗೆ ಅವನು ಹೇಳ್ತಾನೆ, ಯಾಕೆ ಮನುವನ್ನು ಇದು ಮಾಡ್ತೀವಿ ಅಂತಂದರೆ, ಬಾಲ್ಯದಲ್ಲಿ
ತಂದೆಯ ಆಶ್ರಯದಲ್ಲಿ ಬೆಳೀತಾಳೆ, ಯೌವನಕ್ಕೆ ಕಾಲಿಟ್ಟಾಗ ಪತಿಯ ಆಶ್ರಯದಲ್ಲಿ ಬೆಳೀತಾಳೆ, ಮುದುಕಿ ಆದಾಗ ಮಗನ ಆಶ್ರಯದಲ್ಲಿ ಬೆಳೀತಾಳೆ. ಹೀಗಾಗಿ ನಾ ಸ್ತ್ರೀ ಸ್ವಾತಂತ್ರ್ಯಂ ಹರ್ರತಿ ಇದನ್ನಿಟ್ಕೊಂಡು ಹೆಣ್ಣು ಮಕ್ಕಳನ್ನ ಹಿಂದಕ್ಕೆ ತಳ್ಳಿಬಿಟ್ರು. ಜೈನ ಧರ್ಮಕ್ಕೆ ಬಂದ್ರೆ ನೀವು, ಜೈನ ಧರ್ಮದಲ್ಲಿ ಈ ಜನ್ಮದಲ್ಲಿ, ಸ್ತ್ರೀ ಜನ್ಮದಲ್ಲಿ ಅವರಿಗೆ ಮೋಕ್ಷ ಇಲ್ಲ. ಅವರು ಸಮಾಧಿ ಮರಣವನ್ನು ಸ್ವೀಕಾರ ಮಾಡ್ತಾರೆ. ಯಾಕೆ ಅಂದ್ರೆ ಮುಂದಿನ ಜನ್ಮದಲ್ಲಿ ನಾನು ಪುರುಷನಾಗಿ ಹುಟ್ಟಬೇಕು ಅಂತ ಹೇಳಿ. ನಾ ಬೌದ್ಧ ಧರ್ಮವನ್ನ ತೆಗೆದುಕೊಂಡ್ರೆ ಬುದ್ಧ ಹೇಳ್ತಾನೆ, ಮೊದಲು ಆರಂಭಕ್ಕೆ ಸಂಘದೊಳಗೆ ಹೆಣ್ಮಕ್ಳನ್ನ ಸೇರಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಅವನು. ಇಂಥ ಸಂದರ್ಭದಲ್ಲಿ ಶರಣರು ಸ್ತ್ರೀಯರಿಗೆ ಸಮಾನತೆಯನ್ನ ತಂದುಕೊಟ್ರು ಎನ್ನುವಂಥದ್ದು. ಸೊನ್ನಲಿಗೆಯ ಸಿದ್ದರಾಮ ಹೇಳ್ತಾನೆ, ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲಿಸಿದ್ದ ಮಲ್ಲಿಕಾರ್ಜುನ ನೋಡ ಅಂತ ಸೊನ್ನಲಿಗೆ ಸಿದ್ದರಾಮ ಹೇಳ್ತಾರೆ ವಚನದಲ್ಲಿ. ಹೀಗೆ ಸಮಾನತೆಯನ್ನು ಅವರು ತಂದು ಕೊಡ್ತಾರೆ. ಹಾಗೆ ಪರಿವರ್ತನೆ ಮಾಡೋದಕ್ಕೆ ಸಾಹಿತ್ಯ ಹೇಗೆ ನೆರವಾಯಿತು ಅನ್ನೋದಕ್ಕೆ ಒಂದು ಉದಾಹರಣೆ. ಸಹಗಮನ ಪದ್ಧತಿ ಎನ್ನುವಂಥದ್ದು ಕ್ರೂರವಾದಂಥ ಆಚರಣೆ. ಎಷ್ಟು ಕ್ರೂರವಾಗಿತ್ತು ಅನ್ನೋದಕ್ಕೆ ನನ್ನ ಗ್ರಂಥ ಆತ್ಮ ಬಲಿದಾನದಲ್ಲಿ ನಾನು ಕೊಟ್ಟಿದ್ದೀನಿ. ಉದ್ದಕ್ಕೂ ಎಲ್ಲ ಶಾಸನಗಳನ್ನು, ವಿದೇಶಿ ಪ್ರವಾಸಿಗರು ಬರೆದಿರ್ತಕ್ಕಂಥ ಪ್ರವಾಸ ಕಥನದಲ್ಲಿರ್ತಕ್ಕಂಥ ದಾಖಲೆಗಳನ್ನು ಅದರಲ್ಲಿ ಕೊಟ್ಟಿದ್ದೇನೆ. ಕ್ರೂರವಾಗಿ ಹೆಣ್ಣನ್ನು ಸುಡ್ತಾ ಇದೆ, ಅಥವಾ ಹೂಳುವ ಸಂಪ್ರದಾಯ ಇದ್ದರೆ ಜೀವಂತವಾಗಿ ಪತಿಯ ಶವದ ಜೊತೆಗೆ ಆಕೆಯನ್ನು ಹೂಳ್ತಾ ಇದೆ. ಇದನ್ನ ನಿರಾಕರಣೆ ಮಾಡ್ತಾರೆ, ಜೈನರು ನಿರಾಕರಣೆ ಮಾಡ್ತಾರೆ. ಇದನ್ನ ಬಾಲಮರಣ ಅಂತ ಕರೀತಾರೆ. ಆದರೂ ಕೂಡ ನನ್ನ ಸ್ತ್ರೀಯರಿಗೆ ಸಹಗಮನ ಹೇಳ್ತಾನೆ. ಅದೇ ನನಗೆ ಆಶ್ಚರ್ಯ ಆಗಿದೆ. ಎರಡೇ ವಲಂ ಕುಲವಧುಗೆ ಆಚರಿಸಲ್ ಪತಿಂ ಪರೋಕ್ಷದವಳು ದಿನದೀಕ್ಷಾಚರಣಂ ಮೇಣ್ ಶುಭ ಚರಿತದೆ ಮರಣಂ ಮೇಣ್ ಅಳಿಪಿನಿಂದ ಬಾಳ್ವುದು ದೊರೆಯೇ. ಅಂದರೆ ಹೆಣ್ಮಕ್ಳಿಗೆ ಎಲ್ಲೇ ಗಂಡ ಸತ್ ಮೇಲೆ ಇರೋದು. ಒಂದು ಜೈನ ದೀಕ್ಷೆಯನ್ನೇ ತೆಗೆದುಕೊಂಡ್ಬಿಟ್ಟು ಕಠಿಣವಾದ ವ್ರತಾಚರಣೆಯಲ್ಲಿ ತೊಡಗೋದು. ಇನ್ನೊಂದು ಶುಭ ಚರಿತದೆ ಮರಣಂ ಅಂದರೆ ಸಹಗಮನ. ಇದನ್ನ ಹೇಳ್ತಾನೆ. ಹೀಗಾಗಿ ಅತ್ತಿಮಬ್ಬೆ ಸತಿ ಹೋಗೋದಿಲ್ಲ, ಗುಂಡಮಬ್ಬೆ ಸತಿ ಹೋಗ್ತಾಳೆ ಎನ್ನುವಂಥದ್ದು. ಆದರೆ ಈ ಅನಿಷ್ಟ ಪದ್ಧತಿಯನ್ನ ಮೊಟ್ಟ ಮೊದಲು ಬೈದಂಥವ್ರು ಯಾರಾದರೂ ಇದ್ರೆ ಅದು ಲೋಕ್ಲಿಶ ಪಾಶುಪತ ಶೈವ ಪರಂಪರೆಯವರು. ಆ ಲೋಕ್ಲಿಶ ಶೈವ ಪಾಶುಪತ ಪರಂಪರೆನೇ ವೀರಶೈವ ಅನ್ನೋದಕ್ಕೆ ನಮಗೆ ಶಾಸನದಲ್ಲಿ ದಾಖಲೆ ಸಿಗ್ತದೆ. ಈ ಅನಿಷ್ಟ ಪದ್ಧತಿ ಬಗ್ಗೆ ಬಾಣ ಕಾದಂಬರಿಯಲ್ಲಿ ಹೇಳ್ತಾನೆ. ಯದೇತದ ಅನುಮರಣಂ ನಾಮ ತದತಿ ನಿಷ್ಫಲಂ ಅವಿದ್ವಜ್ಜನಾಚರಿತ ಏಷ ಮಾರ್ಗ. ಅವಿದ್ಯಾವಂತ ಜನರು ಆಚರಣೆ ಮಾಡ್ತಕ್ಕಂಥ ಪದ್ಧತಿ ಅದು, ಅದನ್ನು ಆಚರಣೆ ಮಾಡಬಾರ್ದು ಅಂತ ಬಾಣಭಟ್ಟ ಕಾದಂಬರಿಯಲ್ಲಿ ಹೇಳ್ತಾನೆ. ಇದನ್ನು ಕನ್ನಡಕ್ಕೆ ತಂದಿರ್ತಕ್ಕಂಥ 1ನೇ ನಾಗವರ್ಮ ಕರ್ನಾಟಕ ಕಾದಂಬರಿಯಲ್ಲಿ ಇದನ್ನು ನಿರಾಕರಣೆ ಮಾಡ್ತಾನೆ. ಆ ಕಾಲಘಟ್ಟದಲ್ಲಿ ಪ್ರಭು ಸತ್ತೆ ಮತ್ತು ಪುರೋಹಿತ ಸತ್ತೆ ಇವೆರಡು ಈ ಅನಿಷ್ಟ ಪದ್ಧತಿಯನ್ನು ಬೆಂಬಲಿಸ್ತಾ ಇದ್ದರು. ಆ ಸಂದರ್ಭದಲ್ಲಿ ನಮ್ಮ ನಾಗವರ್ಮ ಅದನ್ನು ವಿಮರ್ಶೆ ಮಾಡ್ತಾನೆ. ಅದು ಮಹಾಶ್ವೇತೆ, ನಿಮಗೆಲ್ಲ ಅದು ಕಾವ್ಯ ಗೊತ್ತಿದ್ರೆ ಗೊತ್ತಾಗುತ್ತೆ. ಪುಂಡರೀಕನ ಮರಣದ ತರುವಾಯ ಸಹಗಮನ ಮಾಡುವುದಕ್ಕೆ ಹೋಗ್ತಾಳೆ. ಆಗ ಚಂದ್ರಾಪೀಡ ಎನ್ನುವಂಥವನು ಆಕೆಯನ್ನು ತಡೀತಾನೆ. ಗಂಡನ ಮರಣದ ತರುವಾಯ ದಾನ ಧರ್ಮಾದಿ ಕೆಲಸಗಳಲ್ಲಿ ನೀನು ತೊಡ್ಕೋಬೇಕು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಕೆಲವು ಸಾಧ್ವಿಗರು ಅವರ ಉದಾಹರಣೆಗಳನ್ನು ಕೊಡ್ತಾನೆ ಅವನು. ಸತ್ತಳೆ ಕಾಮದೇವನ ಪರೋಕ್ಷದೊಳ್ ಆ ರತಿ. ಕಾಮದೇವ ಸತ್ ಮೇಲೆ ರತಿ ಏನಾದರೂ ಸಹಗಮನ ಮಾಡಿಲ್ಲ? ಇಲ್ಲ. ಪಾಂಡು ಸತ್ತೊಡಂ ಸತ್ತಳೆ ಕುಂತಿ ಮತ್ತಂ ಅಭಿಮನ್ಯು ಕುಮಾರಕನಂದು ಸತ್ತೊಡೆಯನ್ನು ಉತ್ತರೆ ಸತ್ತಳೆ, ಉತ್ತರೆ ಸಾಯಲಿಲ್ಲ. ನೆಗಳದ ಸಿಂಧು ನೃಪಾಲಕನ್ ಅಂದು ಸತ್ತೊಡಂ ಸತ್ತಳೆ ದುಶ್ಯಳೆ ಸಾಯಲಿಲ್ಲ. ಎಲ್ಲ ಉದಾಹರಣೆಗಳನ್ನು ಕೊಟ್ಟು ಆಕೆಗೆ ತಿಳುವಳಿಕೆಯನ್ನು ಕೊಟ್ಟ ಎನ್ನುವಂಥದ್ದು. ಹೀಗೆ ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನು ಈ ಲಕುಲಿಶ ಪಾಶುಪತ ಶೈವರು ಕೊಟ್ಟಿದ್ರು ಎನ್ನುವುದಕ್ಕೆ ನಮಗೆ ಆಧಾರಗಳು ಸಿಗ್ತವೆ. 1005ರ ಶಾಸನದಲ್ಲಿ
ರೇವಬ್ಬೆ ಗೊರವಿ ಎನ್ನುವಂಥವಳು ಶಿರೂರು ಶಾಸನ 1005 ಶಿರೂರು ಶಾಸನದಲ್ಲಿ ಬರ್ತದೆ. ರೇವಬ್ಬೆ ಗೊರವೆ ಎನ್ನುವಂಥವಳು ಆ ಶಿವಾಲಯಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಮಠದ ಅಧಿಪತಿಯಾಗಿದ್ಲು ಎನ್ನುವಂಥದ್ದು. ಹಾಗೆ ಇನ್ನೊಬ್ಳು ತಪಸ್ವಿ ಗಂಗಿ ಕಬ್ಬೆ ಅಂತ, ನೀವು ಗಂಗಿ ಬಾವಿ ಅಂತಿರಲ್ಲ, ಬಳ್ಳಿಗಾವಿ ಇದು ಶಿಗ್ಗಾವಿ ಹತ್ರ, ಅದು ಮಠ ಈಕೆಯಿಂದ ಬಂದದ್ದು. ತಪಸ್ವಿ ಗಂಗಿ ಕಬ್ಬೆ 1067 ಶಾಸನ, ಕೊಟ್ಟೂರು ಶಾಸನ, ಅಲ್ಲಿ ಮಠಾಧಿಪತಿಯಾಗಿದ್ದಂಥವಳು ತಪಸ್ವಿ ಗಂಗಿ ಕಬ್ಬೆ ಎನ್ನುವಂಥವಳು. ಈಕೆಯ ಪಾದಗಳನ್ನು ತೊಳೆದುಬಿಟ್ಟು ಅಕ್ಕಾದೇವಿ ಆ ಮಠದ ವಿದ್ಯಾದಾನಕ್ಕಾಗಿ ದತ್ತಿಯನ್ನು ಬಿಟ್ಟಿರ್ತಕ್ಕಂಥದ್ದನ್ನು ಅಲ್ಲಿ ಶಾಸನ ಹೇಳ್ತದೆ. ಹೀಗೆ ಹೆಣ್ಣುಮಕ್ಕಳನ್ನ ಮಠಾಧಿಪತಿಗಳನ್ನಾಗಿ ಮಾಡ್ತಕ್ಕಂಥ ಪರಂಪರೆ ಅದು ಪ್ರಾರಂಭವಾಗಿದ್ದು ಎಲ್ಲಿಂದ ಅಂತಂದರೆ ಲಕುಲಿಶ ಪಾಶ್ಪತ ಶೈವ ಪರಂಪರೆಯಿಂದ ಎನ್ನುವಂಥದ್ದು. ಬೊಗ್ಗವೇ ಹೇಳ್ತಾಳೆ, ಗಂಡು ಮೋಹಿಸಿ ಹೆಣ್ಣ ಹಿಡಿದರೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು. ಗಂಡು ಒಂದು ಹೆಣ್ಣನ್ನು ಮೋಹಿಸಿ ಹಿಡಿದ ಅಂತಂದರೆ ಅವನು ಒಡವೆ ಅಂತ ತಿಳಿತೀರಿ. ಹೆಣ್ಣು ಮೋಹಿಸಿ ಗಂಡು ಹಿಡಿದಡೆ, ಹೆಣ್ಣು ಏನಾದರೂ ಒಂದು ಗಂಡನ್ನು ಮೋಹಿಸಿ ಹಿಡಿದಿದ್ರೆ ಉತ್ತರವಾಗುವುದೆಂದರೆ ಪ್ರಶ್ನೆ ಹಾಕ್ತಾಳಕ್ಕೆ. ಈ ಎರಡರ ಉಭಯವ ಕಳೆದು ಸುಖಿತಾನಾಗಬಲ್ಲಡೆ ನಾಸ್ತಿನಾಥನು ಪರಿಪೂರ್ಣನೆಂಬೆ. ಹೀಗೆ ಸಮಾಜದ ಪಿಡುಗುಗಳಾಗಿದ್ದಂಥ ಈ ಸ್ತ್ರೀ ಶೋಷಣೆ ಆಗಿರ್ಬೋದು, ಜಾತಿ ಪದ್ಧತಿ ಆಗಿರ್ಬೋದು, ಧರ್ಮ ಸಂಘರ್ಷ, ಮೂಢನಂಬಿಕೆ, ಈ ಎಲ್ಲವುಗಳನ್ನು ನಿರಾಕರಣೆ ಮಾಡಿರ್ತಕ್ಕಂಥದ್ದನ್ನು ನಾವು ಸಾಹಿತ್ಯದಲ್ಲಿ ಕಾಣ್ತೇವೆ. ಸಾಹಿತ್ಯ ಓದುವುದರ ಮೂಲಕ ಮನುಷ್ಯನಿಗೆ ವೈಚಾರಿಕ ಪ್ರಜ್ಞೆ ಬೆಳೀತದೆ, ಮಾನವೀಯತೆಯ ಅಂಶಗಳು ಅವನಲ್ಲಿ ಉಂಟಾಗ್ತವೆ ಎನ್ನುವಂಥ ಮಾತನ್ನು ಹೇಳ್ತಾ, ನಾನು ಒಂದು ಶಾಲೆಯನ್ನು ನಡೆಸ್ತಾ ಇದ್ದೀನಿ, ಸರಸ್ವತಿ ವಿದ್ಯಾಲಯ ಅಂತೇಳಿ. LKG UKG ಇಂದ SSLCವರೆಗೆ ಇದೆ. ಇಲ್ಲೇ ಹಿಂದ್ಗಡೆ ಆದರ್ಶ್ ಪದವಿ ಪೂರ್ವ ವಿಜ್ಞಾನ ಕಾಲೇಜದ್ದು ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಇಲ್ಲಿ ಕಹಿ ಸತ್ಯ ಅಂದರೆ ಏನು, ನಾವು ಇಲ್ಲಿ ಬಂದಂಥ ಪಾಲಕರು ವಿಶೇಷವಾಗಿ ಇದೆಲ್ಲ ನಾನು ನೋಡ್ತಾ ಇದ್ದೀನಿ, ಹಿರಿಯರೇ ಬಂದಿದ್ದೀನಿ. ಮಕ್ಕಳು ಕಾಣಿಸ್ತಾ ಇಲ್ಲ, ಯುವಕರು ಕಾಣಿಸ್ತಾ ಇಲ್ಲ, ಯುವತಿಯರು ಕಾಣಿಸ್ತಾ ಇಲ್ಲ, ಎಲ್ಲ ಒಬ್ಬರಿಬ್ಬರು ಇರ್ಬೋದು. ನಾವು ಉಳಿಸಿ ಬೆಳೆಸ್ಬೇಕಂತಂದರೆ ಬೆಳೆಸೋರು ಯಾರು? ಅದು ನಮಗೆ ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಬೆಳೆಸ್ಬೇಕಂದ್ರೆ ನಮ್ಮ ಮಕ್ಕಳು ಬರಬೇಕು, ಯುವಕರು ಬರಬೇಕು, ಯುವತಿಯರು ಬರಬೇಕು. ಹಾಗೆ ಪಾಲಕರು ಮಾಡೋ ಮಿಸ್ಟೇಕ್ ಹೇಳ್ತೀನಿ ನಾನು, ತಪ್ಪುಗಳನ್ನ ಹೇಳ್ತಾ ಇದ್ದೀನಿ. ಯಾರು ಅನ್ಯತಾ ಭಾವಿಸಬಾರ್ದು. ಇವತ್ತಿನ ಪರಿಸ್ಥಿತಿನೇ ಆಗಿದೆ. ನಾವೆಲ್ಲ ಚಿಕ್ಕವರಿದ್ದಾಗ ಕನ್ನಡ ಶಾಲೆಗೆ ಹೋಗ್ತಿದ್ವಿ, ಕನ್ನಡನೇ ಕಲ್ತಿದ್ವಿ, ಕನ್ನಡ ಅಭಿಮಾನಿಗಳಾಯಿತು. ಅವಾಗೆಲ್ಲ ಇಷ್ಟು ವಿಸ್ತಾರವಾಗಿ ಬಹುಶಃ ಚರ್ಚೆ ಆಗ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಈ ಪ್ರತಿ ಸಾಹಿತ್ಯ ಸಮಾಜದಲ್ಲಿ ನಾನು ಇದನ್ನೇ ನೋಡ್ತಾ ಇದ್ದೀನಿ, ಇದನ್ನೇ ಕೇಳ್ತಾ ಇದ್ದೀನಿ, ಉಳಿಸ್ಬೇಕು, ಬೆಳೆಸಬೇಕು. ಆದರೆ ನಾವೇನು ಮಾಡ್ತಾ ಇದ್ವಿ, ಅದನ್ನು ನಾವು ಆತ್ಮಾವಲೋಕನ ಮಾಡ್ಬೇಕಂತ ನನಗೆ ಈ ಸಂದರ್ಭ ಹೇಳಿ ಬಯಸ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಮಕ್ಕಳನ್ನ ಅಡ್ಮಿಷನ್ ಕೊಡ್ಲಿಕ್ಕೆ ಬರ್ತಾರೆ. ಮೊದಲು ನನ್ನ ಕನ್ನಡ ಶಾಲೆ ಇತ್ತು, ನಾನು ಸರಸ್ವತಿ ವಿದ್ಯಾಲಯ ಕನ್ನಡ ಶಾಲೆ ನಡೆಸ್ತಾ ಇದ್ವಿ ನಾವು. ಆದರೆ ಅಡ್ಮಿಷನ್ ಆಗಲಿಲ್ಲ. ನಮಗೆ ಅನಿವಾರ್ಯವಾಗಿ ನಾನು ಇಂಗ್ಲೀಷ್ ಮೀಡಿಯಮ್ಗೆ ಹೋಗಬೇಕಾಯ್ತು. ಯಾಕಂದರೆ ಇವತ್ತು ಬಡವರಿರಲಿ, ಮಧ್ಯಮದವರಿರಲಿ, ಶ್ರೀಮಂತರಂತೂ ಹೇಳೋದೇ ಬೇಡ, ಅವ್ರಿಗೆಲ್ಲರಿಗೂ ಇಂಗ್ಲೀಷೇ ಬೇಕಾಗಿದೆ. ಮತ್ತು ಕಾಲೇಜಲ್ಲೂ ಅಷ್ಟೇ ಸೈನ್ಸ್ ವಿದ್ಯಾರ್ಥಿಗಳು ಅವರು ಗಣಿತ ವಿಜ್ಞಾನ ಏನಿದೆ ಅದನ್ನಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಪಾಲಕರು ನಾವು ನನ್ನ ಮಗ 90, 95, 96, 97, 98, 99 ಅಷ್ಟಾದರೂ ಸಮಾಧಾನ ಇಲ್ಲ ಅವ್ರಿಗೆ. ಇಲ್ರಿ ಇನ್ನೊಂದು ಮಾರ್ಕ್ಸ್ ಬರಬೇಕಾಗಿದ್ರಿ ಅಂತ ಆ ಮಕ್ಕಳಿಗಿಂತ ಪೇರೆಂಟ್ಸ್ ಬಂದು ಅಳ್ತಾರೆ. ಅಂದರೆ ಈಗ ನಾವು ಇವತ್ತು ಯಾವ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇದ್ದೀನೋ ಅದನ್ನು ನಾವು ವಿಚಾರ ಮಾಡಬೇಕು. ಹೀಗಾಗಿ ಆ ಮಕ್ಕಳು ಕೇವಲ ಕನ್ನಡವನ್ನು ಕಲಿತಾರೆ, ಅಂಕ ಗಳಿಸಲಿಕ್ಕೆ ಕಲಿತಾ ಇದ್ದಾರೆ. ಆದರೆ ಪಾಲಕರ ಒತ್ತಾಯಕ್ಕಾಗಿ ಶಿಕ್ಷಕರ ಒತ್ತಾಯಕ್ಕಾಗಿ ಕಲಿತಾ ಇರೋದನ್ನು ನಾವು ಅಷ್ಟು ಕಲಿಸಿ ಅವ್ರಿಗೆ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಕಲಿಸ್ತಾ ಇಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಪಾಲಕರಿರ್ಬೋದು, ಶಿಕ್ಷಕರಿರ್ಬೋದು, ಸಮಾಜ ಇರ್ಬೋದು, ಜೀವನದಲ್ಲಿ ಹೇಗೆ ನಾವು ಇರಬೇಕು, ಹೇಗೆ ಕಲಿಬೇಕು, ಯಾವ ರೀತಿಯ ಸಂಸ್ಕಾರಯುತವಾಗಿ ಬೆಳಿಬೇಕು ಅನ್ನೋದು ನಾವೆಲ್ಲ ಕಲಿಸಿದ್ರು. ಈಗ ಅದರ ಕೊರತೆಯಿಂದ ಬಹುಶಃ ಕೇವಲ ಅಂಕ ಗಳಿಸಲಿಕ್ಕೆ ಹೋಗಿ ನಾವು ನಮ್ಮ ಮಾತೃಭಾಷೆಯನ್ನು ಮಾಡ್ತಾ ಇದ್ವಿ, ಕನ್ನಡವನ್ನು ಮರಿತಾ ಇದ್ವಿ. ಕೇವಲ ಅಂಕಗಳಿಗೋಸ್ಕರ ನಾವು ಮಕ್ಕಳಿಗೆ ಆ ಒಂದು ಸರಿಯಾದ ಒಂದು ಶಿಕ್ಷಣವನ್ನು ಕೊಡ್ತಾ ಇಲ್ಲ ಅಂತ ಸದ್ಯ. ಇದರಿಂದ ಬಹುಶಃ ಭವಿಷ್ಯದ ದಿನಗಳಲ್ಲಿ, ಬರುವಂಥ ದಿನಗಳಲ್ಲಿ ಇವತ್ತೇನು ಅದು ದೊಡ್ಡ ಪ್ರಮಾಣದ ಒಂದು ಅಂತರ ಆಗಬಹುದು ಅಂತ ನನ್ನ ಅನಿಸಿಕೆ. ಹೀಗಾಗಿ ಇವತ್ತು ಸಾಕಷ್ಟು ನಿರ್ಣಯಗಳನ್ನು ಕೂಡ ನಾನು ಪ್ರತಿ ಸಲ ಕೇಳ್ತಾ ಇದ್ದೀನಿ. ಅದೇ ನಿರ್ಣಯಗಳು ರಿಪೀಟ್ ಆಗ್ತಾ ಇವೆ, ಎಲ್ಲೂ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ.
ಸರ್ಕಾರಗಳು ಕೂಡ ಅದೇ ಥರ ಕಿವಿನೂ ಇರೋದಿಲ್ಲ, ಕಣ್ಣು ಇರೋದಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ನಾನು ವಿನಂತಿ ಎಲ್ಲ ಹಿರಿಯರಲ್ಲಿ, ಇಲ್ಲಿ ಬಂದಂಥವರಲ್ಲಿ, ಇದನ್ನು ಬೆಳೆಸಬೇಕು, ಉಳಿಸ್ಬೇಕು, ಏನೋ ಮಾಡ್ಬೇಕಂತಂದ್ರೆ ನಾವು ನಮ್ಮಿಂದ, ನಮ್ಮ ಮನೆಯಿಂದ ಆಗಬೇಕು. ಅದಕ್ಕೆ ಪಾಲಕರ ಪಾತ್ರ ಭಾಳ ದೊಡ್ಡದು. ನೀವು ನಿಮ್ಮ ಮಕ್ಕಳಿಗೆ ಕೂಡ ಇದನ್ನು ಬೆಳೆಸಲಿಕ್ಕೆ ಅವ್ರನ್ನ ಕರ್ಕೊಂಡು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಬಂದವರು ಇಲ್ಲಿ ಭಾಗವಹಿಸಿದಾಗ ಮಾತ್ರ ಇದು ನಾವು ಕನ್ನಡವನ್ನು ಬೆಳೆಸಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನನ್ನ ಒಂದು ಮಾತುಗಳನ್ನು ಹೇಳಿ ಮುಗಿಸ್ತೀನಿ. ಯಾರೂ ಅನ್ಯತಾ ಭಾವಿಸಬಾರ್ದು. ಧನ್ಯವಾದಗಳು. ವಿಜ್ಞಾನ ಮತ್ತು ಸಾಹಿತ್ಯ ಒಂದಕ್ಕೊಂದು ಹೇಗೆ ಪೂರಕವಾಗಬಹುದು ಅಂತ ನೀವು ಭಾವಿಸ್ತೀರಾ? ಹಾಗೆ ಮತ್ತೆ ಇನ್ನೊಂದು ಪ್ರಶ್ನೆ, ಒಂದು ಒಳ್ಳೆಯ ಸಾಹಿತ್ಯ ಅಂದರೆ ಏನು ಅಂತ ಹೇಳಿ ನಮಗೆ ತಿಳಿಸ್ಬೇಕಂತ ಕೇಳ್ಬೋದು. ಮಾತು ಗಾಳಿಯ ತೂತಾಗಬಾರದು. ಮಾತು ನಮ್ಮ ವಿಚಾರಗಳನ್ನು, ನಮ್ಮ ಚಿಂತನೆಗಳನ್ನು ವೃದ್ಧಿ ಮಾಡತಕ್ಕಂಥ ಒಂದು ಹೊಸ ವಿಚಾರವನ್ನು ನಾವು ಜನರಿಗೆ ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೇವೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಶಾಲೆಯವರು ವಿಜ್ಞಾನ ಮತ್ತು ಸಾಹಿತ್ಯ ಒಂದಕ್ಕೊಂದು ಪೂರಕ ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಒಂದಕ್ಕೊಂದು ಪೂರಕವಾಗಿವೆ. ವಿಜ್ಞಾನ ಸಾಹಿತ್ಯದಲ್ಲಿ ಅಡಗಿದೆ, ಸಾಹಿತ್ಯ ವಿಜ್ಞಾನದಲ್ಲಿದೆ. ವಾಗ್ದೇವಿಯ ಎರಡು ಕಣ್ಣುಗಳು, ಒಂದು ಸಾಹಿತ್ಯ, ಒಂದು ವಿಜ್ಞಾನ. ಸಾಹಿತ್ಯ ಅನ್ನೋದು ಪ್ರತಿಭೆಯಿಂದ ಕೂಡಿದರೆ, ವಿಜ್ಞಾನ ಅನ್ನೋದು ಪ್ರಜ್ಞೆಯಿಂದ ಕೂಡುತ್ತಾ ಇದೆ. ಒಬ್ಬ ಕನ್ನಡ ಸಾಹಿತಿಗೆ ಅವನಿಗೆ ಭೂಗೋಳಶಾಸ್ತ್ರನೂ ಗೊತ್ತಾ ಇರ್ತದೆ, ಇತಿಹಾಸ ಗೊತ್ತಾ ಇರ್ತದೆ, ಮತ್ತು ರಸಾಯನಶಾಸ್ತ್ರ ಗೊತ್ತಾ ಇರ್ತದೆ, ಭೌತಶಾಸ್ತ್ರ ಗೊತ್ತಿರ್ತದೆ, ಮತ್ತು ಮ್ಯಾಥಮೆಟಿಕ್ಸ್ ಗಣಿತಶಾಸ್ತ್ರ ಗೊತ್ತಿರ್ತೈತಿ. ಗಣಿತಶಾಸ್ತ್ರ ಕೂಡ ಒಬ್ಬ ಸಾಹಿತಿ ಆದವನಿಗೆ ಇರ್ತಾ ಇದೆ ಅನ್ನೋದಕ್ಕೆ ನಮ್ಮ ಕನ್ನಡದಲ್ಲಿ ಅನೇಕ ಕಾವ್ಯಗಳು ಕೂಡ ಹುಟ್ಟಿಕೊಂಡಿವೆ ಅನ್ನೋದನ್ನು ನಾವು ಇಲ್ಲಿ ನೆನಪಿಸ್ಕೋಬೇಕಾಗ್ತಾ ಇದೆ. ಸಾಹಿತ್ಯಕ್ಕೆ ವಿಜ್ಞಾನ ವಿರೋಧಿ ಅಲ್ಲ, ವಿಜ್ಞಾನಕ್ಕೆ ಸಾಹಿತ್ಯ ವಿರೋಧಿ ಅಲ್ಲ ಅನ್ನೋದಕ್ಕೆ ನನ್ನದೇ ಒಂದು ಪುಸ್ತಕ ಇದೆ, ಸಾಹಿತ್ಯ ಮತ್ತು ಸಸ್ಯ ಸಂಭ್ರಮ ಅಂತ. 62 ಸಸ್ಯಗಳ ಕುರಿತಾಗಿ ವೈಜ್ಞಾನಿಕ ಪರಿಶೀಲನೆಯ ಜೊತೆಗೆ ಅದರಲ್ಲಿ ಸಾಹಿತ್ಯ ಹೇಗಿದೆ, ಸಂಸ್ಕೃತಿ ಹೇಗಿದೆ, ಸಾಮಾಜಿಕ ನಡತೆ ಹೇಗಿದೆ ಅನ್ನೋದನ್ನು ಅದರಲ್ಲಿ ಬಿಂಬಿಸಲಾಗಿದೆ. ಆದ್ದರಿಂದ ಅವು ಖಂಡಿತವಾಗಿ ಒಂದಕ್ಕೊಂದು ಪೂರಕವಾಗಿವೆ. ಸಾಹಿತ್ಯದಲ್ಲಿ ನಾವು ಓದಿ ತಿಳ್ಕೊತೀವಿ, ವಿಜ್ಞಾನದಲ್ಲಿ ನಾವು ಪ್ರಾಕ್ಟಿಕಲ್ ಮಾಡಿ ತಿಳ್ಕೊತೀವಿ. ಆಗಿನ ಕಾಲದಲ್ಲಿನ ಕನ್ನಡ ಕಲಿಸುವಿಕೆಯ ಸವಾಲಿಗೂ ಪ್ರಚಲಿತ ತಂತ್ರಜ್ಞಾನದ ಕಾಲದಲ್ಲಿ ಕನ್ನಡ ಕಲಿಸುವ ಸವಾಲುಗಳಿಗೂ ವ್ಯತ್ಯಾಸಗಳು ಮತ್ತು ಪರಿಹಾರಗಳನ್ನು ತಾವು ನನಗೆ ಸಭಿಕರ ಜೊತೆಗೆ ನನಗೂ ಕಲಿಸ್ಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ಸಮಕಾಲೀನ ದಿನಮಾನಗಳಲ್ಲಿ ಇದನ್ನು ಎಲ್ಲರೂ ಎದುರಿಸಿರ್ತಕ್ಕಂಥ ಒಂದು ಸವಾಲಾಗಿದೆ. ಕಳೆದ ದಿನಮಾನಗಳಲ್ಲಿ ಒಬ್ಬ ಶಿಕ್ಷಕ ಸಂಪೂರ್ಣವಾಗಿ ಆ ಜ್ಞಾನವನ್ನು ಅರಗಿಸಿಕೊಂಡು ಮಕ್ಕಳಿಗೆ ತನ್ನ ಜ್ಞಾನವನ್ನು ಪಾಠಗಳ ಮೂಲಕ, ಪ್ರವಚನದ ಮೂಲಕ ಮತ್ತು ಬೋರ್ಡ್ಗಳನ್ನು ಬಳಸಿಕೊಂಡು ತನ್ನ ಜ್ಞಾನವನ್ನು ಕೊಡ್ತಾ ಇದ್ದರು. ಆದರೆ ಈಗ ಅದು ಹಂಗಾಗ್ತಾ ಇಲ್ಲ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಮಟ್ಟ ಪೂರ್ಣವಾಗಿ ಆಗ್ತಾ ಇಲ್ಲ. ಇವತ್ತು ತಂತ್ರಜ್ಞಾನದ ಸಂದರ್ಭದಲ್ಲಿ ಬೇಕಾದಷ್ಟು ನಮ್ಮ ಮುಂದೆ ಜಗತ್ತು ತೆರೆದುಕೊಂಡೈತೆ ಅಂದರೂ ಪಾಠ ಮಾಡುವ ಶಿಕ್ಷಕರ ಮೂಲಕ ಯಾವ ಜ್ಞಾನ ಬರ್ತದೋ ಅದು ನಮ್ಮ ಡಿಜಿಟಲೀಕರಣದ ಈ ತಂತ್ರಜ್ಞಾನದಲ್ಲಿ ಬರೋದಕ್ಕಾಗೋದಿಲ್ಲ. ನಾವು ಎಷ್ಟು ತಿಳ್ಕೊಂಡು ಕಟ್ ಆ್ಯಂಡ್ ಪೇಸ್ಟ್ ಎಲ್ಲ ಒಂದಿಷ್ಟು ನೋಡ್ತಾರೆ, ಅದನ್ನು ಓದ್ತಾರೆ, ಅದನ್ನು ಬರೀತಾರೆ, ಮುಂದೆ ಮರೆಸಿ ಯಾವ ಪೇಪರ್ ತೆಗೆದು ಅವ್ರು ನೆನಪಿರೋದಿಲ್ಲ. ಇಷ್ಟು ತಾತ್ಪರ್ಯವಾಗಿದೆ ಇವತ್ತು ಶಿಕ್ಷಣ. ಯಾವ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ತನ್ನ ಮನಸ್ಸಾರೆ ಶಿಕ್ಷಣವನ್ನು ಬೋಧಿಸಿ ಮಕ್ಕಳಿಗೆ ಪಾಠ ಮಾಡ್ತಿದ್ದೋ ಅದನ್ನು ಇವತ್ತು ಮರ್ತಿಲ್ಲ. ನಮ್ಮ ಎದೆಯಲ್ಲಿ ಅವು ಅಕ್ಷರ ಮೂಡಿ ಒಚ್ಚತ್ತಿವೆ. ಅಂಥ ಒಂದು ಶಿಕ್ಷಣವೇ ಭಾಳ ಶ್ರೇಷ್ಠವಾದದ್ದು. ಇವತ್ತಿನ ಸವಾಲೇನಿದೆ ಅಂದರೆ ತಂತ್ರಜ್ಞಾನದ ಬಳಕೆ ಎದಕ್ಕೆ ಬಳಸಬೇಕು, ಅಷ್ಟ ಬಳಸಬೇಕು. ಆದರೆ ಪಾಠಕ್ಕೆ ಸ್ಕೂಲಿನ, ಕಾಲೇಜಿನ, ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕ ನಿಜವಾಗಿಯೂ ಅವನು ಶಿಸ್ತು, ಕ್ಷಮಾಶೀಲ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ತನ್ನ ಸೇವೆಯನ್ನು ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಕೊಟ್ಟರೆ ಆ ವಿದ್ಯಾರ್ಥಿ ಮುಂದೆ ಸಮಾಜದಲ್ಲಿ ಒಬ್ಬ ಒಳ್ಳೆಯ ನಾಗರಿಕನಾಗಿ, ಸಂಸ್ಕಾರವಂತ ಯುವಕನಾಗಿ ಅವನು ಬೆಳೀತಾನೆ. ಒಂದು ವೇಳೆ ನಾವು ತಂತ್ರಜ್ಞಾನಕ್ಕೆ ಮಾರು ಹೋದ್ವಿ ಅಂತಂದರೆ ನಮ್ಮ ಮಕ್ಕಳಿಗೆ ನಾವು ಪೂರ್ಣ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತೇನೆ.